ಇವತ್ತಿನ ನನ್ನ ಎಸ್ಟೀಮ್ಡ್ ಗೆಸ್ಟ್ನ ಆರ್ಟಿಕಲ್ಸ್ನ ರೀಸೆಂಟ್ ಆಗಿ ಬಿಂಜ್ ರೀಡ್ ಮಾಡ್ತಾ ಇದ್ದೀನಿ ನಾನು. ಲೆಟ್ ಮೀ ವೆಲ್ಕಮ್ ನನ್ನ ಗೆಸ್ಟ್ನ ಫಾರ್ ದ ಸೆಕೆಂಡ್ ಟೈಮ್ ಟು ದ ಸ್ಟುಡಿಯೋ, ಸಂದೀಪ್ ಬಾಲಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಸೆನ್ಸ್ಗೆ ಇನ್ ಆರ್ ಸ್ಟುಡಿಯೋ. ರೀಸೆಂಟ್ ಆಗಷ್ಟೇ ವರ್ಲ್ಡ್ ಇಡ್ಲಿ ಡೇ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇಂದ ಮಾರ್ಚ್ 30th ಇಡ್ಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆಲ್ ಥ್ಯಾಂಕ್ಸ್ ಟು ಚೆನ್ನೈ ಬೇಸ್ಡ್ ಒಬ್ರು ಕೇಟರರ್ ಎಂದಿರನ್ ಅಂತ 2015 ಐ ಥಿಂಕ್ ಅವರು ಸ್ಟಾರ್ಟ್ ಮಾಡ್ತಾರೆ ಟು ಸೆಲೆಬ್ರೇಟ್ ಇಡ್ಲಿ. ಆ್ಯಂಡ್ ಸ್ಲೋಲಿ ಅದೊಂದು ವರ್ಲ್ಡ್ ವೈಡ್ ರೇಜ್ ಶುರು ಆಗುತ್ತೆ. ಎಲ್ಲ ಇಡ್ಲಿ ಫ್ಯಾನ್ಸ್ ಒಂದ್ ಕಡೆ ಅಸೆಂಬಲ್ ಆಗಿ ದೇ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್ ಇಡ್ಲಿ ಡೇನ. ಆ್ಯಂಡ್ ನಾವು ರೀಸೆಂಟಾಗಿ ಒಂದು ಚಿಕ್ಕ ರೀಲ್ ಮಾತ್ರ ಮಾಡಿದ್ವಿ, ಸೇಯಿಂಗ್ ಈ ಇಡ್ಲಿ ಪದದ ಉಲ್ಲೇಖ ಎಲ್ಲಿ ಮೊದಲ ಬಾರಿಗೆ ಕಂಡು ಬಂತು ಅಂತ. ವಡ್ಡಾರಾಧನೆ ಅನ್ನುವಂಥ ಶಿವಕೋಟಿ ಆಚಾರ್ಯ ಅವರು ಬರೆದಂಥ ಒಂದು ಕೃತಿ 10ನೇ ಶತಮಾನ, 9ರಿಂದ 10ನೇ ಶತಮಾನದಲ್ಲಿ, ಅಲ್ಲಿ ಇಡ್ಡಲಿಗೆ ಅನ್ನೋ ಪದದ ಮೆನ್ಷನ್ ಇದೆ, ಉಲ್ಲೇಖ ಇದೆ ಅಂತ. ಅಷ್ಟೇ ನಮಗೆ ಗೊತ್ತಿದ್ದಿದ್ದು. ಬಟ್ ದೆನ್ ನಿಮ್ಮದು ಧರ್ಮ ಡಿಸ್ಪ್ಯಾಚ್ ಓದ್ತಾ ಇಡ್ಲಿ ಬಗ್ಗೆ ಸಿಕ್ಕಾಪಡೆ ವಿಷಯಗಳು ಗೊತ್ತಾಯಿತು. ಅದನ್ನ ಇವತ್ತು ನಮ್ಮ ವ್ಯೂವರ್ಸ್ಗೆ ನೀವು ತಿಳಿಸ್ಕೊಡ್ಬೇಕು. ಖಂಡಿತ. ಆಲ್ವೇಸ್ ನೈಸ್ ಟು ಟಾಕ್ ಟು ಯು. ಥ್ಯಾಂಕ್ ಯು ಸರ್. ಈಗ ಇಡ್ಲಿ ಸಬ್ಜೆಕ್ಟ್, ವರ್ಲ್ಡ್ ಇಡ್ಲಿ ಡೇ ಅಂತ ಒಂದಿದೆ ಅಂತ ನೀವು ಹೇಳಿದ ಮೇಲೆ ಗೊತ್ತಾಗಿದೆ ನನಗೆ. ಓಕೆ. ಇದು ತಿಂಡಿಗಳ ಒಂದು ಮಹಾರಾಜ, ತಿಂಡಿಗಳ ಸಮ್ರಾಟ್ ಅಂತಾನೆ ಹೇಳ್ಬೋದು. ನೀವು ಮೊದಲು ಯಾವುದೇ ಹೋಟ್ಲಿಗೆ ಹೋಗಿ ಏನಪ್ಪ ಏನಿದೆ ಅಂತ ಕೇಳ್ತೀರಾ, ಮೊದಲು ಹೇಳೋದೇನೋ ಇಡ್ಲಿ, ವಡೆ, ದೋಸೆ, ಇದೇ ಆರ್ಡ್ರಲ್ಲೇ ಬರೋದು ಹೋಟ್ಲಲ್ಲಿ ನೀವು ಕೇಳಿದ್ರೆ. ಒಂದು ಅಂಶ ಏನು ಹೇಳಬೇಕು ಅಂತಂದರೆ, ಇಡ್ಲಿಗೆ ಈ ಮಟ್ಟದ ಪ್ರಾಶಸ್ತ್ಯ ಈ ಹೊತ್ತಿಗಿದೆಯಲ್ಲ, ಈ ಹೊತ್ತು ಅಂತಂದರೆ ಸುಮಾರು ಒಂದು 40-50 ವರ್ಷ ಅಂತ ಇಟ್ಕೋಬೋದು, ಅಥವಾ ಇನ್ನೂ ಒಂದು ಸ್ವಲ್ಪ ಜನರಸ್ ಆಗಿರೋಗಿದ್ರೆ ಒಂದು 60 ವರ್ಷದಿಂದ ಈ ಪ್ರಮಾಣದ ಈ ವ್ಯಾಪಕತೆ ಇಡ್ಲಿ ಇರಲಿಲ್ಲ. ಇಡ್ಲಿ ಈ ವ್ಯಾಪಕತೆ ಬಂದಿರೋದು ಕೇವಲ 1 ಶತಮಾನದ ಹಿಂದೆ. ಓಕೆ. ಮತ್ತು ಅದರ ವ್ಯಾಪಕತೆ ಆರಂಭ ಆಗಿದ್ದ ಪ್ರಾಂತ ಈ ಹೊತ್ತು ತಮಿಳುನಾಡು ಅಂತ ಕರಿತೀವಲ್ಲ, ತಮಿಳು ಭಾಷೆ ಮಾತಾಡುವಂಥ ಪ್ರಾಂತದಲ್ಲಿ ಅದರ ಒಂದು ವ್ಯಾಪಕತೆ ನಿಧಾನಕ್ಕೆ ಶುರುವಾಯಿತು. ಆದರೆ ನೀವಾಗಲೇ ಹೇಳಿದ್ರಲ್ಲ, ವಡ್ಡಾರಾಧನೆನ ಉಲ್ಲೇಖ ಮಾಡಿದ್ವಿ, ಅದಕ್ಕೂ ಹಿಂದೆ ಹೋಗುತ್ತೆ. ಈ ಇಡ್ಲಿ ಅನ್ನೋದರ ಮೂಲ ಅದು ವೈದಿಕ ಮೂಲ. ಇದರ ಬಗ್ಗೆ ಒಂದು ಅತ್ಯದ್ಭುತವಾಗಿ ಒಂದು ಬಹಳ ವಿದ್ವತ್ಪೂರ್ಣವಾದ ಪ್ರೌಢ ಲೇಖನ ಬರೆದಿರೋರ ಹೆಸರು, ಪುಣ್ಯಾತ್ಮರು, ಮಹಾವಿದ್ವಾಂಸರಾದಂತಹ ಶ್ರೀ ಸೇಡಿಯಾಪು ಕೃಷ್ಣ ಭಟ್ಟರು. ಕೇಳಿರ್ತೀರ ಅವ್ರ ಹೆಸರು. ಸೊ ಅವರು ಅಂದರೆ ಹಿ ವಾಸ್ ಅ ಒರಿಜಿನಲ್ ಥಿಂಕರ್ ಅಂತಾರಲ್ಲ, ಆ ಮಟ್ಟದ ಒರಿಜಿನಲ್ ಆದಂತಹ ವಿದ್ವಾಂಸರವರು. ಮಂಗಳೂರು ಆ ಪ್ರಾಂತ್ಯದಲ್ಲಿ ಅವರು ಇದ್ದವರು, ಸೇಡಿಯಾಪುನೇ ಊರು ಹೆಸರು. ಅವರು ಕನ್ನಡ ಭಾಷೆ, ಸಂಸ್ಕೃತ ಭಾಷೆ, ಭಾರತದ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ಬಹಳ ತಲಸ್ಪರ್ಶಿಯಾದಂತಹ ಒಂದು ಅಧ್ಯಯನ ಮಾಡಿದ್ದಾರೆ. ಜೀವನದುದ್ದಕ್ಕೂ ಅವ್ರು ಇದೇ ಮಾಡಿದ್ದು, ಬೇರೆ ಏನು ಮಾಡಲೇ ಇಲ್ಲ. ಸೊ ಅಂಥವರು ಅದು ಅವರು ತಾವಾಗಿ ಮಾಡಿದ್ದಲ್ಲ. ಪಾವೆಮ್ ಆಚಾರ್ಯರು ಗೊತ್ತಲ್ಲ, ಸೊ ಪಾವೆಮ್ ಆಚಾರ್ಯರು ಈ ಶಬ್ದಗಳ ಬಗ್ಗೆ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಸೊ ಅವರು ಒಂದ್ಸಲ ಸೇಡಿಯಾಪು ಹತ್ರ ಬಂದರು, ಈ ಇಡ್ಲಿ ಬಗ್ಗೆ ನನಗೆ ಹೇಳಿ ಅಂತ. ತದೇಕವಾಗಿ ಅದಕ್ಕೋಸ್ಕರ ಇವರು ಸಂಶೋಧನೆ ಮಾಡಿ ಇದನ್ನ ನಮ್ಗೆ ಹೊರತೆ ಕೊಟ್ಟಿದ್ದಾರೆ. ಸೇಡಿಯಾಪು ಕೃಷ್ಣ ಭಟ್ಟರು ಒಂದು 4 ಪೇಜು ಪೂರ್ತಿ ಟೆಕ್ನಿಕಲ್ಲು, ವ್ಯಾಕರಣ, ಶಬ್ದಶಾಸ್ತ್ರ, ಆಮೇಲೆ ಸಮಾಜ, ಇತಿಹಾಸ, ಇದನ್ನ ಕಾವ್ಯ, ಇದನ್ನೆಲ್ಲ ಇಟ್ಕೊಂಡು ಈ ಇಡ್ಲಿ ಇದಕ್ಕೂ ಒಂದು ಇದಮಿತ್ತಮ್ ಅಂತ ನಿಷ್ಕರ್ಷೆ ಮಾಡುವಂಥ ಒಂದು ಪ್ರೌಢ ಪ್ರಬಂಧ ಬರೆದಿದ್ದಾರೆ. ಅದರಿಂದ ಒಂದಷ್ಟು ನೋಡೋಣ, ತುಂಬ ಚೆನ್ನಾಗಿರುತ್ತೆ ಅದು. ಸೊ ಇಡ್ಲಿಯ ಮೂಲ ಪದ ಇಂಡ್ರಹ ಅಥವಾ ಇಂಡ್ರಂ ಅಥವಾ ಇಂಡ್ರವಂ. ಇಂಡ್ರಂ ಅಂದರೆ ಇಂಡ್ರವಂ ಅಂತಂದರೆ ದ್ವಿವಚನ ಬರುತ್ತೆ ಸಂಸ್ಕೃತದಲ್ಲಿ, ದ್ವಿವಚನ. ಅಂದರೆ ಇದಕ್ಕೆ VS ಆಪ್ಟೆ ಅವ್ರ ಡಿಕ್ಷನರಿನಲ್ಲಿ ಈ ರೀತಿ ಕೊಡ್ತಾರೆ ಇಂಡ್ರಹ ಪದಕ್ಕೆ ಅಥವಾ ಇಂಡ್ರಂ ಪದಕ್ಕೆ: 2 round small plates used as coverings for the hands in taking fire pans from the fire ಅಂತ. ಅಂದರೆ ಕೈಯ ಗುಂಡಗಿರುವಂತಹ 2 ಮುಚ್ಚಳಗಳು ಅಂತ ಆ ರೀತಿ ಅರ್ಥ ಮಾಡ್ಕೋಬೋದು. ಈ ಇಂಡ್ರಂ ಶಬ್ದ ಇದೆಯಲ್ಲ, ಅದರ ಮೊದಲ ಉಲ್ಲೇಖ ನಮಗೆ ಸಿಗೋವಂಥದ್ದು ಗ್ರಂಥದ ಹೆಸರು ಶತಪಥ ಬ್ರಾಹ್ಮಣ ಅಂತ. ಈ ಶತಪಥ ಬ್ರಾಹ್ಮಣದ ಕಾಲ ಕನಿಷ್ಠ ಪಕ್ಷ ಅಂದರೆ 7000 ವರ್ಷ, ಅಷ್ಟು ಹಳೆ ಇತಿಹಾಸ ಇದೆ ಈ ಇಂಡ್ರಮ್ ಅನ್ನೋ ಪದಕ್ಕೆ. ಸೊ ಇದು ಮೂಲತಃ ಇಂಡ್ರಮ್ಮನ್ನ ಯಜ್ಞ ಯಾಗ ಮಾಡುವಂಥ ಸಂದರ್ಭದಲ್ಲಿ ಬಳಕೆ ಆಗ್ತಾ ಇತ್ತು, ಬೇರೆ ಹೆಚ್ಚೇನು ಬಳಕೆ ಇರಲಿಲ್ಲ. ಇವತ್ತಿಗೂ ಅದೇ ಇಂಡ್ರವನ್ನು ನಾವು ಯಜ್ಞದಲ್ಲೇ ಯೂಸ್ ಮಾಡ್ತೀವಿ. ಆಯ್ತಾ, ಸ್ಫ್ಯಾ ಈ ಥರ ಎಲ್ಲ ಬರುತ್ತೆ, ಪಾತ್ರೆ ಪಗಡ, ಇದಕ್ಕೆಲ್ಲ ಹೆಸರು. ಆ ಪೈಕಿ ಇಂಡ್ರಮ್ ಕೂಡ ಒಂದು, ಅಥವಾ ಇಂಡ್ರಹ ಕೂಡ ಒಂದು. ಸೊ
ಈ ಹೊತ್ತು ಎಲ್ಲ ಇಂಡಸ್ಟ್ರಿಯಲೈಸ್ ಆಗೋಗಿದೆ. ನೀವು ಒಂದೇ ಸಲಕ್ಕೆ ಬೇಕಾದ್ರೆ 500 ಇಡ್ಲಿ ಮಾಡಿಬಿಡ್ಬೋದು, ದೊಡ್ಡ ಸ್ಕೇಲಲ್ಲಿ ಹೋಟ್ಲ್ಗಳಲ್ಲೆಲ್ಲ ಮಾಡ್ಬೋದು. ಬಟ್ ಆವಾಗ 2-3 ಹೀಗೆ ನಿಧಾನಕ್ಕೆ ಇತ್ತು. ಈ ಹೊತ್ತಿಗೂ ನೋಡಿ ಅದರ ಆಕಾರ ಬದಲಾಗಿಲ್ಲ. ಇನ್ನು ಈ ಇಂಡ್ರಾ ಪದ ಕಾಲಕ್ರಮದಲ್ಲಿ ಯಾವ ರೀತಿ ಬದಲಾಗ್ತಾ ಹೋಯಿತು ಅಂತ ಇಲ್ಲಿ ತೋರಿಸ್ತಾರೆ ನಮಗೆ. ಸೊ ಇಂಡ್ರಹ ಇಂಡ್ರಿ ಅಂತ ಬದಲಾಯಿತು, ಆಮೇಲೆ ಇಂಡರಿ ಅಂತ ಆಯಿತು, ಆಮೇಲೆ ಇಡ್ಡಲಿಗೆ ಅಂತ ಆಯಿತು, ಆಮೇಲೆ ಇಡ್ಡಲಿ ಆಯಿತು, ಕೊನೆಗೆ ಆ ಇಡ್ಡಲಿ ಹೋಗಿ ಇಡ್ಲಿ ಅಂತ ಆಯಿತು. ಈ ಇಡ್ಡಲಿಗೆ ಅನ್ನೋ ಪದ ನಮಗೆ ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲಿಗೆ ಕಾಣೋದು ವಡ್ಡಾರಾಧನೆ ಅನ್ನೋದು. ಸರಿಯಾಗಿ ಹೇಳಿದರೆ ಅದು 9ನೇ ಶತಮಾನದ ಗ್ರಂಥ. ಅಲ್ಲಿಂದ 1-2 ಶತಮಾನ ಅಂದರೆ 10 ಅಥವಾ 11ನೇ ಶತಮಾನದ ಹೊತ್ತಿಗೆ ನಮಗೆ ಒಂದು ಆಯುರ್ವೇದದ ಗ್ರಂಥ ಸಿಕ್ಕಿದೆ. ಆ ಆಯುರ್ವೇದದ ಗ್ರಂಥದ ಹೆಸರು ಚಕ್ರದತ್ತ ಸಂಹಿತ ಅಂತ. ಆ ಚಕ್ರದತ್ತ ಸಂಹಿತದಲ್ಲಿ ಒಂದು ಪದ್ಯ ಬರುತ್ತೆ. ಸೊ ಇಟ್ ಇಸ್ ಅ ಮೆಡಿಕಲ್ ಟೆಕ್ಸ್ಟ್. ಅದು ಈ ರೀತಿ ಇದೆ: ಗೋದಾಪದಿ ಮೂಲಾಯುಕ್ತಂ ಖಾದೇತ್ ಮಾಸೇಂಡರೀಂ ನರಹ ಜಯೇತ್ ಶೀಲಪಾದ ರೋಗತ್ಥಂ ಜ್ವರಂ ಘೋರಂ ನ ಸಂಶಯ. ಇದರರ್ಥ ಏನು ಅಂತಂದರೆ, ಗೋದಾಪದಿ ಅನ್ನೋ ಒಂದು ಗಿಡದ ಬೇರನ್ನ ತಗೊಂಡು ಅದನ್ನು ಉದ್ದು ಜೊತೆಗೆ, ಉದ್ದು ಇದೆಯಲ್ಲ ಬ್ಲ್ಯಾಕ್ ಗ್ರಾಮ್, ಉದ್ದಿನ ಜೊತೆ ಅದನ್ನು ನಾವು ಬೆರೆಸಿ ಅದನ್ನು ಚೆನ್ನಾಗೆ ಪುಡಿ ಮಾಡಿ ಚೆನ್ನಾಗಿ ಹಿಟ್ಟು ರೀತಿ ಮಾಡಿ ಅದರಿಂದ ಇಂಡರಿ ಅನ್ನುವಂಥ ಒಂದು ಖಾದ್ಯವನ್ನು ನಾವು ತಯಾರು ಮಾಡಿ ಅದನ್ನು ನಾವು ತಿಂದರೆ, ಅಂದರೆ ರೋಗಿ ತಿಂದರೆ ಎಲಿಫೆಂಟಯಾಸಿಸ್ ಅಂತ ಒಂದು ಇದು ಪಾದದ ರೋಗ ಬರ್ತಾ ಇತ್ತು, ವೈರಲ್ ಫೀವರ್. ಅದು ಒಂದು ಕಾಲದಲ್ಲಿ ಸತ್ತು ಹೋಗ್ತಾ ಇದ್ರು ಜನಗಳು. ಇಷ್ಟಿಷ್ಟಪ್ಪ, ಅದಕ್ಕೆ ಎಲಿಫೆಂಟ್ ತರಾನೇ ಊದ್ಕೊಳ್ತಾ ಇತ್ತು. ಆನೆಕಾಲಿಂದ ನರಳುತ್ತಾ ಇರುವಂತಹ ರೋಗದಿಂದ ನರಳುತ್ತಾ ಇರುವಂಥವ್ರು ಇದನ್ನ, ಈ ಇಂಡರಿ ಅನ್ನೋದನ್ನ ತಿಂದರೆ, ಕ್ರಮಕ್ರಮವಾಗಿ ಸೇವನೆ ಮಾಡಿದ್ರೆ ಅದು ಪೂರ್ತಿಯಾಗಿ ಗುಣ ಆಗುತ್ತೆ ಅಂತ ಈ ಚಕ್ರದತ್ತ ಸಂಹಿತ ಗ್ರಂಥದಲ್ಲಿ ಉಲ್ಲೇಖ ಇದೆ. ಇದರಲ್ಲಿ ಇನ್ನೂ ಒಂದು ಸ್ವಾರಸ್ಯವಾದ ಒಂದು ವಿಷಯ ಏನು ಅಂತಂದ್ರೆ, ಈ ಚಕ್ರದತ್ತ ಸಂಹಿತ ಇದೆಯಲ್ಲ ಅದರ ಲೇಖಕ ಅಂದ್ರೆ ಆಯುರ್ವೇದ ಪಂಡಿತರು, ಆತನ ಹೆಸರು ಚಕ್ರಪಾಣಿದತ್ತ ಅಂತ. ಈತನ ಮೂಲ ಸ್ಥಾನ ಗೌಡದೇಶ, ಅಂದ್ರೆ ಈ ಹೊತ್ತಿನ ಬೆಂಗಾಲ್, ವಂಗದೇಶ ಅಥವಾ ಗೌಡದೇಶ ಅಂತ. ಗೌಡದೇಶ ಅಂತ ಯಾಕಂತಾರೆ ಅಂತಂದ್ರೆ, ಗುಡ ಅಂದ್ರೆ ಬೆಲ್ಲ. ಯಾವ ದೇಶದಲ್ಲಿ ಬೆಲ್ಲವನ್ನ ಸಮೃದ್ಧವಾಗಿ ತಯಾರು ಮಾಡ್ತಾ ಇದ್ರು ಗುಡದೇಶ ಅಥವಾ ಗೌಡದೇಶ ಅಂತ ಕರೀತಾ ಇದ್ರು. ಸೊ ಹೀಗೆ ಇವತ್ತು ಗೌಡ ಸಾರಸ್ವತರು ಎಲ್ಲ ಇದಾರಲ್ಲ ವೆಸ್ಟರ್ನ್ ಕೋಸ್ಟ್ ಅಲ್ಲಿ, ಗೋವಾ ಇಂದ ಹಿಡಿದು ಇಲ್ಲಿ ಮಂಗಳೂರು ತನಕ, ಅವರೆಲ್ಲ ಮೂಲತಃ ಅವ್ರ ಮೂಲ ಇರೋದು ಗೌಡ ದೇಶ, ಬೆಂಗಾಲ್. ಸೊ ಈ ಚಕ್ರಪಾಣಿ ದತ್ತ ಇದನ್ನಲ್ಲ, ಅವನು ಮೂಲ ಅದು. ಸೊ ಅಲ್ಲಿ ಈ ಇಂಡರಿ ಅನ್ನೋದನ್ನ ಒಂದು ಮೆಡಿಸನ್, ಒಂದು ಔಷಧ ರೀತಿಯಲ್ಲಿ ಅದನ್ನ ಉಪಯೋಗಿಸ್ತಾ ಇದ್ರು ಅನ್ನೋದು ಇದರಿಂದ ತಂತಾನೆ ನಮಗೆ ಸ್ಪಷ್ಟ ಆಗುತ್ತೆ. ಅಂದ್ರೆ ಇಡ್ಲಿ ಆಕಾರ ಇತ್ತು ಆದ್ರೆ ಅದೊಂದು ಮೆಡಿಸನ್. ಸೊ ಈ ತರ ಇದ್ರ ಎವಲ್ಯೂಷನ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ನೇರ ನಾವು 20ನೇ ಶತಮಾನಕ್ಕೆ ನಾವು ಬರೋ ಹಾಗಿದ್ರೆ ಒಂದು ಮಜಾ ಇರುತ್ತೆ, ಕಾಣುತ್ತೆ ನಮಗೆ. ದಕ್ಷಿಣ ಕನ್ನಡ, ಈ ಹೊತ್ತು ಮಂಗಳೂರು ಅಂತಾರಲ್ಲ, ಅಲ್ಲಿಗೆ ನಾವು ಬರೋ ಹಾಗಿದ್ರೆ ಗೌಡ ಸಾರಸ್ವತರಲ್ಲಿ ಒಂದು ಸಿಹಿ ತಿಂಡಿ ಮಾಡ್ತಾರೆ, ಈ ಹೊತ್ತಿಗೂ ಮಾಡ್ತಾರೆ. ಅದರ ಹೆಸರು ಇಂಡ್ರಿ ಅಂತ. ಆಯ್ತಾ? ಆ ಇಂಡ್ರಿನೂ ಮಾಡೋದು ಇಡ್ಲಿನಲ್ಲೇ, ಇಡ್ಲಿ ತರಾನೇ ಮಾಡೋದು, ಆದರೆ ಅದು ಸ್ವೀಟು. ಸೊ ಸಿಹಿ ತಿಂಡಿ, ಅದಕ್ಕೆ ಹೆಸರು ಈ ಹೊತ್ತಿಗೂ ಇಂಡ್ರಿ ಅಂತಾನೆ. ನೋಡಕ್ಕೂ ಇಡ್ಲಿ ತರಾನೇ ಇದೆ ಅದು. ಇದು ಒಂದು. ಈ ಇಂಡ್ರ ಅನ್ನೋ ಶತಪಥ ಬ್ರಾಹ್ಮಣದ ಮೂಲ ಶಬ್ದ ಇಡ್ಲಿ ಹೇಗಾಯ್ತು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಹೇಗೆಲ್ಲ ಟ್ರೇಸ್ ಆಗ್ತಾ ಇದೆ ನೋಡಿ. ಅದಕ್ಕೆ ಫೋನೆಟಿಕ್ಸ್ ಅಥವಾ ಶಬ್ದಶಾಸ್ತ್ರ ಅಥವಾ ಶಿಕ್ಷಾಶಾಸ್ತ್ರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಆ ಕಡೆ ನಾವು ಬರೋ ಹಾಗಿದ್ರೆ ಈ ಇಂಡ್ರಿ ಅನ್ನೋ ಪದ ಇದೆಯಲ್ಲ, ಅದು ಫೋನೆಟಿಕ್ ಆಗಿ, ಅಂದ್ರೆ ಶಬ್ದ ನಾವು ಕೇಳ್ತೀವಲ್ಲ ಕಿವಿಗೆ, ಇಂಡ್ರಿ ಅನ್ನೋದು ಇಂಡ್ರ ಅನ್ನಕ್ಕೆ ಹತ್ರ. ಅದೇ ಇಂಡ್ರಿ ಅನ್ನೋದು ಇಂಡರಿಗೆ ಇನ್ನೊಂದು ಸ್ವಲ್ಪ ದೂರ ಆಗುತ್ತೆ, ಸ್ವಲ್ಪ ಪ್ರಯತ್ನ ಪಟ್ಟು ಹೇಳಬೇಕು. ಇಂಡ್ರಿ ಇಂಡ್ರ, ಇಂಡ್ರಾ ಇಂಡರಿ ಸ್ವಲ್ಪ ದೂರ ಆಯ್ತು. ಸೊ ಹಾಗಾಗಿ ಇಂಡ್ರದಿಂದ ಇಂಡ್ರಿ ಬಂದು. ಕ್ಲಿಯರ್ ಆಯ್ತಾ? ಈಗ ಇದು ಇಡ್ಲಿ ಹೇಗಾಯ್ತು, ಕನ್ನಡದಲ್ಲಿ ಇಡ್ಲಿ ಹೇಗಾಯ್ತು ಅಂತ ಅಲ್ಲಿಗೆ ಆ ಪಾಯಿಂಟ್ಗೆ ನಾವು ಬರೋ ಹಾಗಿದ್ರೆ, ಇಲ್ಲಿ ಮೂಲ ಶಬ್ದ, ಈ ಹೊತ್ತಿನ ಇಡ್ಲಿಯ ಮೂಲ ಶಬ್ದ ಇಡ್ಡಲಿ. ನೀವು ಹೇಳಿದ್ರಲ್ಲ ಇಡ್ಡಲಿಗೆ, ಅದು ಇಡ್ಲಿ ಆಯ್ತು. ಯಾಕಂದ್ರೆ ಇಲ್ಲಿ ಕಾಂಪೌಂಡ್ ಸೌಂಡ್ ಅಂತ ಕರೀತಾರೆ ಫೋನೆಟಿಕ್ಸ್ ಅಲ್ಲಿ. ಅಂದ್ರೆ 2 ಅಥವಾ 3 ಮಾತ್ರೆಗಳ ಅಥವಾ ಒಂದು ಸೌಂಡ್ಗಳ ಮಿಶ್ರಣ. ಡ್ರಿ ಅಂದ್ರೆ ಡಕಾರಕ್ಕೆ
ರಕಾರ ಕೊಟ್ಟು ಈ ಕೊಡಬೇಕು. ಡಿ ಬರೆದು ಅದಕ್ಕೆ ರಕಾರದ ಒತ್ತು ರಾವತ್ತು ಕೊಟ್ಟರೆ ಡ್ರೀ ಆಗುತ್ತೆ. ಈ ಡ್ರೀ ಅನ್ನೋ ಪದಗಳಿದೆಯಲ್ಲ, ಈ ಸೌಂಡು ಕನ್ನಡ ಭಾಷೆಗೆ ಅದು ನ್ಯಾಚುರಲ್ ಆಗಿ ಒಗ್ಗದೇ ಇರುವಂಥದ್ದು. ಸರಿನಾ? ಅದನ್ನು ಹಾಗೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಈ ಇಂಡ್ರಿ ಅನ್ನೋ ಶಬ್ದ ಅದರ ತದ್ಭವ ಇಡ್ಡಲಿ ಆಗುತ್ತೆ. ಇಡ್ಡಲಿಗೆ ಯಾಕಾಗುತ್ತೆ ಅಂದರೆ ಇಗೆ ಅನ್ನೋದು ಒಂದು ಪ್ರತ್ಯಯ. ಈಗ ಕೊಟ್ಟೆ ಪ್ಲಸ್ ಇಗೆ ಹಾಕಿದ್ರೆ ಕೊಟ್ಟಿಗೆ, ಈ ಥರ ಡೆರಿವೇಷನ್ ಮಾಡ್ಕೊಂಡು ಬರ್ಬೋದು. ಆಮೇಲೆ ಈ ಇಡ್ಡಲಿ ಅಂತ ಬರುತ್ತಲ್ಲ, ಅದು ಸ್ವಲ್ಪ ಕಾಮನ್ ಯೂಸೇಜಲ್ಲೇ ಇತ್ತು. ನೀವು ಮಾತಾಡೋ ಭರದಲ್ಲಿ ಇಡ್ಡಲಿ ಹಾಕಿ ಅನ್ನಲ್ಲ, ನೀವು ಇಡ್ಲಿ ಹಾಕಿ ಅಂತೀರ. ಸೊ ಕಾಮನ್ ಯೂಸೇಜಲ್ಲಿ ಜನರ ಬಾಯಿಂದ ಬಾಯಿಗೆ ಬರ್ತಾ ಬರ್ತಾ ಇಡ್ಲಿ ಆಗೋಯ್ತು. ಈಗಲೂ ಕೂಡ ತಮಿಳಲ್ಲಿ ನೋಡಿ, ತಮಿಳು ನಿಮ್ಮ ಯಾವುದು ಆಲ್ಫಾಬೆಟ್ ನೋಡಿದ್ರೆ ಅಲ್ಲಿ ನಿಮಗೆ ವ್ಯಂಜನಗಳಲ್ಲಿ 3 ಇರೋದು ನಿಮಗೆ. ಸೊ ಹೀಗಾಗಿ ನಿಮಗೆ ಅಲ್ಲಿ ಟಕಾರ ಡಕಾರ ಎರಡೂ ಸೇಮ್ ಅಲ್ವಾ? ಈಗ ಹರಿಹರನ್ ಈ ಥರ, ಫಾರ್ ಎಕ್ಸಾಂಪಲ್ ಹರಿಹರನ್ಗೆ ಹರಿಗರನ್ ಅಂದ್ಬಿಡ್ತಾರೆ, ಗರಿಗರನ್ ಅನ್ಬೋದು. ಅಂದರೆ ಕೇಳ್ಮೆಯಿಂದ ಬರುತ್ತೆ ನಿಮಗೆ ಆ ಭಾಷೆ. ಸೊ ನಮ್ಮಲ್ಲಿ ಕ ಖ ಗ ಘ ಟ ಟ ಟ ಠ ಡ ಢ ನ ಇದಿದೆಯಲ್ಲ, ಅಲ್ಲಿ 3ನೇದು ಇಲ್ಲ ನಮಗೆ ತಮಿಳಿನಲ್ಲಿ. ಸೊ ಕೇಳ್ಮೆಯಿಂದಾನೇ ಬರೋದು. ನೀವಲ್ಲಿ ಹುಟ್ಟಿ ಕಲ್ತ್ರೆ ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ತಮಿಳಿನಲ್ಲಿ ಇಡ್ಲಿ ಪೋಡೋಂಗ ಅಂದರೆ ಅವ್ನು ಇಡ್ಲಿನೇ ಹಾಕೋದು. ಸೊ ಇಡ್ಲಿನ ಇಡ್ಲಿ ಅಂತನೂ ಅಲ್ಲಿ ನೀವು ಉಚ್ಚಾರಣೆ ಮಾಡಬಹುದು, ಇಲ್ಲ ಇಡ್ಲಿ ಅಂತನೂ ಮಾಡಬಹುದು. ಕನ್ನಡದಲ್ಲಿ ಆ ರೀತಿ ಇಲ್ಲ, ಯಾಕಂದ್ರೆ ಟಕಾರನೂ ಇದೆ ಡಕಾರನೂ ಇದೆ. ಸೊ ಇಡ್ಲಿನೇ. ಇಡ್ಲಿ ಅಂದರೆ ಏನು ಅಂತಾನೆ ಇಲ್ಲಿ. ಸೊ ನೀವು ಇಡ್ಲಿ ಅಂತಾನೆ ಹೇಳಬೇಕು. ಸೊ ಇಲ್ಲಿ ನಿಮಗೆ ಡಿರೈವೇಶನ್ ಸಿಕ್ತು, ನಿಮಗೆ ಇಡ್ಲಿ ಯಾವ ಥರ ಆ ಶಬ್ದ ಬಂತು ಅಂತ. ಈ ಇಡ್ಲಿ ಅನ್ನೋ ಒಂದು ಖಾದ್ಯಕ್ಕೆ ಯಾಕೆ ಕೇವಲ 100 ವರ್ಷದ ಇತಿಹಾಸ ಇದೆ ಅಂತ, ಅದು ತಮಿಳು ಪ್ರಾಂತದಲ್ಲೇ ಶುರುವಾಯಿತು ಅಂತ ಹೇಳಿದೆ. ಅದಕ್ಕೂ ಉತ್ತರ ಸಿಡಿಯಾಪು ಅವರೇ ಕೊಡ್ತಾರೆ. ಚೆನ್ನಾಗಿದೆ. ಇದಕ್ಕೆ 2 ಕಾರಣಗಳು. ಶಾರ್ಟ್ ಆನ್ಸರ್ ಅಂದರೆ 2 ಕಾರಣಗಳು. 1 ಇಂಡಿಯನ್ ರೈಲ್ವೇಸ್, ಭಾರತೀಯ ರೈಲು ವ್ಯವಸ್ಥೆ. 2 ಪಾಲ್ಘಾಟ್ ಅಯ್ಯರ್ಗಳು. ಬ್ರಿಟಿಷ್ನವರು ನಮ್ಮ ದೇಶನ ತಮ್ಮ ಕೈಗೆ ತಗೊಂಡು ಸಿಕ್ಕಾಪಟ್ಟೆ ಬದಲಾವಣೆ ಎಲ್ಲ ಮಾಡ್ಕೊಂಡು ಹೋದರು. ಈ ಹೊತ್ತಿಗೂ ನಾವನ್ನ ಕಾಣ್ತಾ ಇದ್ದೀವಿ. ಆ ಪೈಕಿ ಒಂದು ಬಹುದೊಡ್ಡ ಬದಲಾವಣೆ ಅಂತಂದರೆ ಅವರು ತಂದಿಟ್ಟಂತಹ ರೈಲ್ವೆ ವ್ಯವಸ್ಥೆ. ಸೊ ರೈಲ್ವೆ ಪೂರ್ವಯುಗದ ಭಾರತ ಮತ್ತು ರೈಲ್ವೆ ಬಂದ ನಂತರದ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಲೇ ಹೇಳಬೇಕು. ಒಂದು ಕಡೆ ಜದುನಾಥ್ ಸರ್ಕಾರ ಬರೀತಾರೆ, ಭಾರತದ ರೂಟ್ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ, ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಬಹಳ ಹಿಂದಿನ ಕಾಲದಿಂದ ಇದಿದೇ ರೂಟಲ್ಲಿ ಹೋಗಬೇಕು ಅಂತ. ಉದಾಹರಣೆಗೆ ಬೆಂಗಳೂರಿಂದ ಕಾಶಿಗೆ ಹೋಗಬೇಕೋ, ಅಥವಾ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗಬೇಕೋ, ಇಲ್ಲ ಬೆಂಗಳೂರಿಂದ ಮಧ್ಯಪ್ರದೇಶಕ್ಕೆ ಎಲ್ಲೋ ಉಜ್ಜಯಿನಿಗೋ ಎಲ್ಲೋ ಹೋಗಬೇಕು ಅಂತಿದ್ರೆ ಇದಿದೇ ರೂಟ್ ಅಂತ ಒಂದು ಅನೂಚಾನವಾದ ಒಂದು ಪರಂಪರೆ ಇತ್ತು, ನಮ್ಮ ಮಾರ್ಗಗಳ ಒಂದು ಪರಂಪರೆ. ಆ ಇಡೀ ಮಾರ್ಗವನ್ನು, ಆ ಪರಂಪರೆಯನ್ನು, ಆ ರೂಟನ್ನ ಸಂಪೂರ್ಣವಾಗಿ ಇಲ್ಲವಾಗಿಸಿದ್ದು ರೈಲ್ವೆ. ಸೊ ಜದುನಾಥ್ ಸರ್ಕಾರ್ ಹತ್ರ ಭಾರತದ ರೈಲ್ವೆ ಯುಗದ ಹಿಂದಿನ ರೂಟ್ಗಳ ಏಕೈಕ ಮ್ಯಾಪ್ ಅವರೊಬ್ಬರತನ ಇತ್ತು. ಸೊ ಅಂದರೆ ಯಾವ ಮಟ್ಟದಲ್ಲಿ ರೈಲ್ವೆ ನಮ್ಮ ದೇಶನ ಒಂದು ಬದಲಾಯಿಸ್ತು ಅನ್ನೋದು ಗೊತ್ತಾಗುತ್ತೆ. ಬಹಳ ಹಿಂದಿನಿಂದ ಬಂದಂತಹ ನಮ್ಮ ಮಾರ್ಗಗಳ ಬಗ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ಮಟ್ಟಿಗೆ ಆಗೋಗಿದೆ ನಮಗೀಗ. ಆ ವಿಸ್ಮೃತಿ ತುಂಬ ತೀವ್ರವಾಗಿದೆ, ತುಂಬ ಪ್ರೊಲಾಂಗ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದರ ಪೈಕಿ ಏನು ಅಂತಂದರೆ, ಹೆಚ್ಚು ನಮ್ಮವರು ಹಳ್ಳಿಗಳ ದೇಶನೇ ಇದು, ಈ ಹೊತ್ತಿಗೂ ಹೆಚ್ಚು ಕಡಿಮೆ ಅದೇನೆ. ಸೊ ಹೆಚ್ಚು ಕಡಿಮೆ ನಮ್ಮವರು ತಮ್ಮ ಹಳ್ಳಿಯಲ್ಲೇ ಎಲ್ಲ ಸಿಗ್ತಾ ಇತ್ತು ಅವ್ರಿಗೆ. ನೀವು ಪೂಜೆ ಮಾಡಬೇಕು ಅಂದರೆ ದೇವಸ್ಥಾನ ಇತ್ತು, ನೀರು ಬೇಕು ಅಂದರೆ ಕೆರೆ, ಕಾಲುವೆ ಇವೆಲ್ಲ ಇತ್ತು. ಆಮೇಲೆ ಇನ್ನು ಬೇರೆ ಬೇರೆ ಏನು ನಿಮ್ಮ ದಿನನಿತ್ಯ ಉಪಯೋಗ ವಸ್ತುಗಳಿಗೆ ಅವೆಲ್ಲ ಹಳ್ಳಿಲೇ ಸಿಗ್ತಿತ್ತು. ಇಟ್ ವಾಸ್ ಅ ಸೆಲ್ಫ್ ಕಂಟೈನ್ಡ್ ವರ್ಲ್ಡ್. ಹಾಗಾಗಿ ಹೊರಗಡೆ ಬಹಳ ಹೋಗೋ ಅಗತ್ಯ ಇರ್ತಾ ಇರಲಿಲ್ಲ ನಮ್ಮ ಜನಗಳಿಗೆ. ಯಾತ್ರೆ, ಬೇರೆ ಮದುವೆ ಮುಂಜಿ ಇಂಥದಕ್ಕೆ ಬಿಟ್ಟರೆ ತಮ್ಮ ಹಳ್ಳಿಗಳಿಂದ ನಮ್ಮವರು ಹೆಚ್ಚಾಗಿ ಹೊರಗಡೆ ಹೋಗಿದ್ದೇ ಇಲ್ಲ. ರೈಲ್ವೆ ಇದನ್ನು ಚೇಂಜ್ ಮಾಡ್ತು. ಸೊ ಇವತ್ತಿಗೂ ನೋಡಿ, ನೀವು ಹಳೇ ಕಾಲದ ರೈಲ್ವೆ ಸ್ಟೇಷನ್ಗೆ ಏನಾರ ಹೋದರೆ ಅಲ್ಲಿಂದ ನಿಮಗೆ ನಿಯರೆಸ್ಟ್ ಹಳ್ಳಿ ಅಂತಂದರೆ ನಿಮಗೆ 5 ಕಿಲೋಮೀಟ್ರು ಇಲ್ಲ. ಆ ರೀತಿ ಚೇಂಜ್ ಮಾಡ್ತು. ಅವಾಗೇನಾಯಿತು ಅಂತಂದರೆ ಖಂಡಿತ ಅನುಕೂಲ ಆಯಿತು. ಅಂದರೆ ಬೇರೆ ಬೇರೆ ಊರಿಗೆ, ಮೈಸೂರಿಗೆ ಹೋಗೋ ದೊಡ್ಡ ಪ್ರಯಾಸ ಆಗಿತ್ತು ಅವಾಗ ಬೆಂಗಳೂರಿಂದ.
ಗಾಡಿ ಏನು ಎತ್ತಿನ ಗಾಡಿ ಹಾಕ್ಕೊಂಡು ಇನ್ನೊಂದು ಕುದುರೆ ಸವಾರಿ ಇಂಥದ್ದೇ ಇದ್ದಿದ್ದು. ಇಲ್ಲ ಮುಕ್ಕಾಲು ಪಾಲು ಎಲ್ಲ ಕಾಲ್ನಡಿಗೆಲೆ ನಡೀತಾ ಇದ್ದಿದ್ದು. ರೈಲ್ವೆ ಇದನ್ನು ಚೇಂಜ್ ಮಾಡ್ತು. 60ರ ದಶಕದ ತನಕ ಡೆಲ್ಲಿಯಿಂದ ಗ್ವಾಲಿಯರ್ಗೆ 6 ಗಂಟೆ ತಗೊಳ್ತಾ ಇತ್ತು ಬೈ ಟ್ರೈನ್. ಸೊ ಎಲ್ಲದಕ್ಕೂ ಈಸಿ ಆಯಿತು. ಸ್ಪೇಸ್ ವಾಸ್ ಶ್ರಂಕ್ ಬಿಕಾಸ್ ಟೈಮ್ ವಾಸ್ ಶ್ರಂಕ್. ಹಾಗಾಗಿ ಈ ರೈಲ್ವೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಬೇಕಾದಾಗ ಕೆಲವು ಸಲ 2 ದಿನ 3 ದಿನ ಇಲ್ಲ. ಇತ್ತೀಚಿನ ತನಕ ನೀವು ಬೆಂಗಳೂರಿಂದ ಗೌಹಾಟಿಗೆ ಹೋಗಬೇಕು ಅಂತಂದರೆ 17 ದಿನ ತಗೊಳ್ತಾ ಇತ್ತು. 12 ದಿನ 7 ದಿನ ಈ ಥರ ಎಲ್ಲ ಇತ್ತು. ಅಂದರೆ ನಿಮಗೆ ಟ್ರೈನಲ್ಲೇ ಸರಿ. ಕಾಲಕ್ರಮೇಣದಲ್ಲಿ ಪ್ಯಾಂಟ್ರಿ ಕಾರ್ ಎಲ್ಲ ಬಂತು. ಬಟ್ ಆ ಕಾಲಕ್ಕೆ ಹೋಗ್ಬೇಕು ನಾವು, ಒಂದು ಶತಮಾನದ ಹಿಂದೆ ಹೇಗಿತ್ತು ಅಂತ. ಒಂದು ಇಡೀ ದಿವಸ ತೊಗೋಬೇಕು ಅಂತಂದರೆ ಎಲ್ಲ ಪ್ಯಾಕ್ ಮಾಡ್ಕೊಂಬರಬೇಕು, ಊಟ ತಿಂಡಿ ಇವೆಲ್ಲ ಕಷ್ಟ ಸಾಧ್ಯವಾದಂತಹ ಕೆಲಸಗಳವೆಲ್ಲ. ಇದರ ಒಂದು ಸೈಡ್ ಎಫೆಕ್ಟು, ಈ ರೈಲ್ವೆ ಬಂದಿದ್ದರಿಂದ ಒಂದು ಸೈಡ್ ಎಫೆಕ್ಟ್ ಏನು ಅಂತಂದರೆ, ವೈದಿಕ ಬ್ರಾಹ್ಮಣರನ್ನು ಬೇರೆ ಬೇರೆ ಕಡೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಉಂಟಾಯಿತು. ಆವಾಗ ಅವರು ಭಾಳ ಕಟ್ಟುನಿಟ್ಟಾದಂತಹ ಸಂಪ್ರದಾಯಸ್ಥರಾಗಿದ್ದರು. ಭಾಳ ಕಷ್ಟ ಆಗ್ತಾಯಿತ್ತು. ಊಟ ತಿಂಡಿ ಎಲ್ಲಂದರಲ್ಲಿ ಕೂತ್ಕೊಳ್ಳೋದು ತಿನ್ನೋದು ಇವೆಲ್ಲ ಮಾಡ್ತಾ ಇರಲಿಲ್ಲ. ಬಟ್ ಹಸುವೆ ಅಲ್ವಾ. ಆವಾಗ ಪಾಲ್ಘಾಟಲ್ಲಿರುವಂಥ ಅಯ್ಯರ್ಗಳು ಈ ಹೊಸ ರೈಲ್ವೆ ವ್ಯವಸ್ಥೆ, ಅದು ಹೊಸ ವ್ಯವಸ್ಥೆನೇ, ಇಲ್ಲದೆ ಇರೋ ವ್ಯವಸ್ಥೆ ಅದು ಇರಲಿಲ್ಲ. ಸೊ ಫ್ರಮ್ ದ ಸ್ಕ್ರ್ಯಾಚ್ ಹುಟ್ಟಾಕಿರೋದು ರೈಲ್ವೆ ವ್ಯವಸ್ಥೆ. ಅವರಿಗೆ ಒಂದು ವರ್ಗದ ಪಾಲ್ಘಾಟ್ ಅಯ್ಯರಿಗೆ ಇದರಲ್ಲಿ ಒಂದು ಒಳ್ಳೆ ವ್ಯಾಪಾರದ ಅವಕಾಶ ಇದೆ, ಬಿಸ್ನೆಸ್ ಆಪರ್ಚುನಿಟಿ ಅಲ್ಲಿ ಅವರಿಗೆ ಕಾಣಿಸ್ತು. ಏನದು ಆ ಬಿಸ್ನೆಸ್ ಆಪರ್ಚುನಿಟಿ ಅಂದರೆ, ಇಂಥ ವೈದಿಕ ಬ್ರಾಹ್ಮಣರಿಗೆ, ಭಾಳ ಮೈಲಿಗೆ ಆಚಾರವಂತ ಬ್ರಾಹ್ಮಣರಿಗೆ ಊಟ ತಿಂಡಿ ಬೇಕಾ. ಕನಿಷ್ಠ ಪಕ್ಷ ಬ್ರೇಕ್ಫಾಸ್ಟ್ ಅಂತೂ ಬೇಕು, ಬೆಳಿಗ್ಗೆ ತಿಂಡಿ. ಆ ಬ್ರೇಕ್ಫಾಸ್ಟ್ಗೆ ಹೇಗಿರಬೇಕು, ಅದು ಮಡಿಗಾಗಬೇಕು, ಕೊಳ್ತೋಗಬಾರ್ದು, ಬಿಸಿ ಇರಬೇಕು, ಹೊಟ್ಟೆ ಕೆಡಬಾರ್ದು. ಇದಿಷ್ಟೆಲ್ಲ ಸಂಪ್ರದಾಯಬದ್ಧವಾಗೇ ಇರಬೇಕು. ಇವು ಹೇಗೂ ಪಾಲ್ಘಾಟ ಅಯ್ಯರ್ಗಳು ಬ್ರಾಹ್ಮಣರೇ. ಸೊ ಅವರು ಮಡಿ ಉಟ್ಕೊಂಡು ಅಡುಗೆ ಮಾಡಿ ಹೋಟ್ಲ್ಗಳು ಆರಂಭ ಮಾಡಿದ್ರು. ಎಲ್ಲ ಹೋಟೆಲ್ಗಳು ರೈಲ್ವೆ ಸ್ಟೇಷನ್ನಲ್ಲೇ ಇದ್ದಿದ್ದು. ಸೊ ಅದು ನಿಧಾನಕ್ಕೆ ಬೆಳೀತಾ ಬಂತು. ಯಾವಾಗ ಇದರಲ್ಲಿ ದುಡ್ಡು ಇದೆ ಅಂತ ಗೊತ್ತಾಯಿತು, ಬೇರೆಯವರೆಲ್ಲ ಬಂದರು. ಹೆಚ್ಚಾಗಿ ಅವ್ರ ಕೈಲೇ, ಈ ಪಾಲ್ಘಾಟ ಅಯ್ಯರ್ಗಳ ಕೈಯಲ್ಲೇ ಇದ್ದಿದ್ದು. ಮತ್ತು ಅದು ತಮಿಳುನಾಡು, ದಕ್ಷಿಣ ಭಾರತದಲ್ಲಿ ರೈಲ್ ವ್ಯವಸ್ಥೆ ಶುರುವಾಗಿದ್ದು ತಮಿಳು ಪ್ರಾಂತಗಳಲ್ಲಿ. ತಮಿಳು ಪ್ರಾಂತ ಅಂದರೆ ಈ ಹೊತ್ತಿನ ತಮಿಳುನಾಡು ಅಲ್ಲ, ಮಡ್ರಾಸ್ ಪ್ರೆಸಿಡೆನ್ಸಿ ಅಂತ ಕರೀತಾ ಇದ್ರು. ಅದು ಒಡಿಶಾ ತನಕ ಹೋಗ್ತಾ ಇತ್ತು. ಮಡ್ರಾಸ್ ಭಾಳ ವಿಸ್ತಾರವಾದ ಪ್ರೆಸಿಡೆನ್ಸಿ. ಆಂಧ್ರದ ಹಲವು ಭಾಗಗಳು, ಆಮೇಲೆ ತಮಿಳುನಾಡು ಸರಿ ಇದ್ದೇ ಇದೆ, ಪಾಲ್ಘಾಟು, ಮಲಬಾರ್ ಅಂತಾರಲ್ಲ, ಅದು ಇಡೀ ಪ್ರಾಂತವನ್ನು. ಸೊ ಆ ತಮಿಳು ಭಾಗಗಳಲ್ಲೇ ಇವರೆಲ್ಲ ಅಲ್ಲಿರೋ ರೈಲ್ವೆ ಸ್ಟೇಷನ್ನಲ್ಲಿ ಇವರೆಲ್ಲ ಇಡ್ಲಿ ಮಾರೋ ಒಂದು ಹೋಟೆಲ್ ಉದ್ಯಮನ ಪ್ರಾರಂಭ ಮಾಡಿದ್ರು. ಅದು ಪಿಕಪ್ ಆಯಿತು. ಬೇರೆ ಬೇರೆ ವರ್ಗದವ್ರಿಗೂ ಓಹೋ ಈ ಹೋಟ್ಲ್ ಅಂದರೆ ಇದಕ್ಕೂ ಮಾಡ್ಬೋದು ಅಂತ ಬೇರೆಯವರು ಈ ವ್ಯಾಪಾರಕ್ಕೆ ತೊಡಕೊಂಡ್ರು. ಅಲ್ಲಿ ಈ ಇಡ್ಲಿ ಪ್ರಾಚುರ್ಯಕ್ಕೆ ಬರೋದಕ್ಕೆ ಮುಂಚೆ, ಅಂದರೆ ಪಾಲ್ಘಾಟ ಅಯ್ಯರ್ಗಳು ಇದನ್ನು ಒಂದು ಉದ್ಯಮ ರೀತಿ ಬೆಳೆಸೋಕ್ಕಿಂತ ಮುಂಚೆ ಬೆಳಿಗ್ಗೆ ಟಿಫನ್ಗೆ ಪಳಸು ಅಂದರೆ ಹಳೆದು ತಂಗಳು. ಸೊ ತಂಗಳು ತಿಂತಾ ಇದ್ದಿದ್ದು ಬ್ರೇಕ್ಫಾಸ್ಟ್ಗೆ. ನಮ್ಮ ಮನೆಗಳಲ್ಲೂ ತಿಂತಿದ್ರು. ನಮ್ಮ ಮುತ್ತಾತನ ಕಾಲದೆಲ್ಲ ಹೋಗ್ತಾ ಇದ್ರೆ ಇಂದಿನ ರಾತ್ರಿ ಇದು ಇಟ್ಟು ಗಿಂಜಿನೋ ಇಂಥದ್ದೇ ತಿಂತಾ ಇದ್ದಿದ್ದು. ಯಾವಾಗ ಇಡ್ಲಿನ ಇಷ್ಟು ಸುಲಭವಾಗಿ ತಯಾರು ಮಾಡಿ ಬಿಸಿಗೂ ತಿನ್ಬೋದು, ಅದೇನೋ ಆಗೋದಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದು, ಹೊಟ್ಟೆನೂ ಕೆಡಲ್ಲ ಅಂತ ಗೊತ್ತಾಯಿತು, ಈ ಪಳಸು ನಿಜಕ್ಕೂ ಪಳಸಾಗೋಯ್ತು. ಆ ಕಡೆ ಅದನ್ನು ತಿನ್ನೋದೇ ಬಿಟ್ಟುಬಿಟ್ರೆ ಅದ್ರ ಬದಲು ಇಡ್ಲಿನ ಇಟ್ಕೊಂಡ್ರು. ಸೊ ಅಲ್ಲಿಂದ ನಿಧಾನಕ್ಕೆ ಇಡ್ಲಿಯ ಒಂದು ಪ್ರಗತಿ, ಅದರ ವ್ಯಾಪ್ತಿ, ಅದರ ಒಂದು ಮನ್ನಣೆ, ಅದರ ವೈಭವ ಕಾಲಕ್ರಮದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ದೇಶವ್ಯಾಪ್ತವಾಗಿ ಬೆಳ್ಕೊಳ್ತು. ಇವತ್ತು ಇಟ್ ಈಸ್ ಎ ಗ್ಲೋಬಲ್ ಡಿಶ್. ಮತ್ತು ಪಾಲ್ಘಾಟ ಅಯ್ಯರ್ರೇ ಯಾಕೆ ಇದನ್ನು ತಯಾರು ಮಾಡಿದ್ರು ಅನ್ನೋ ಕಾರಣವೂ ಇದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೊತ್ತಿಗೂ ಮತ್ತು ಅವಾಗವಾಗ ನಡೆಯುವಂತಹ ಫ್ರೀಕ್ವೆಂಟಾಗಿ ನಡೆಯುವಂಥ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಯಾಗ ಯಜ್ಞಗಳು ನಡೆಯೋದು ಎಲ್ಲಿ ಅಂತಂದರೆ ಕೇರಳದಲ್ಲಿ. ಆಪ್ತರ್ಯಾಮ ಇರ್ಬೋದು, ಅತಿರಾತ್ರ ಇರ್ಬೋದು, ಇವೆಲ್ಲ ದೊಡ್ಡ 8, 10, 15 ದಿವಸ ಎಲ್ಲ ನಡೆಯುತ್ತೆ ಈ ಯಾಗಗಳು, ಇನ್ನೂ ನಡೆಯುತ್ತೆ. ಆ ಯಾಗ ಯಜ್ಞದಲ್ಲೆಲ್ಲ ವೇದ ಕಾಲದಲ್ಲಿ ಏನೇನು ಬಳಸ್ತಾ ಇದ್ರು ಪಾತ್ರೆ ಪಡಗಗಳು ಇವತ್ತು ಬಳಸ್ತಾರೆ. ಅದರ ಪ್ರಕಾರ ಇಂಡ್ರಿ ಕೂಡ ಒಂದು. ಹಾಗಾಗಿ ಈ ಇಂಡ್ರಿ ವೈದಿಕವಾದ ಇದಕ್ಕೆ ಕಾರ್ಯಗಳಿಗೆ ಉಪಯೋಗಿಸೋಂಥ ಆ ಇಂಡ್ರಿ ಇದೆಯಲ್ಲ, ಅದರಿಂದ ಅದಕ್ಕೆ ಅಕ್ಕಿ ಹಿಟ್ಟು ಮಾಡಿ ಕಲಸಿ ಅದರಿಂದ
ಸ್ಟೀಮ್ ಮಾಡಿ ಆ ಮೂಲಕ ಇಡ್ಲಿ ತಯಾರು ಮಾಡ್ಬೋದು ಅಂತ ಇವ್ರಿಗೆ ಪಾಲ್ಘಾಟಯ್ಯರಿಗೆ ಯಾಕೆ ತೋಚ್ತು ಅಂದರೆ ಅವ್ರಿಗೆ ಈ ವೈದಿಕ ಹಿನ್ನೆಲೆ ಇತ್ತು. ಸೊ ಇದು ಇಡ್ಲಿಯ ಸಂಕ್ಷಿಪ್ತವಾದ ಇತಿಹಾಸ. ಇವತ್ತಿಗೂ ಹೇಳ್ತೀನಿ, ಈ ಗ್ಲೋಬಲ್ ಫಾಸ್ಟ್ ಫುಡ್ ಚೈನ್ ಅಂತೆಲ್ಲ ಕರಿತಿರಲ್ಲ, ಮೆಕ್ಡೊನಾಲ್ಡ್ಸು, ಏನದು KFC, ಆ ಬರ್ಗರು ಈ ಬರ್ಗರ್ ಎಲ್ಲ, ಅವರೆಲ್ಲ ಬಿಸ್ನೆಸ್ ಪ್ಲ್ಯಾನ್ಗಳು ಮಾಡಿ ಈ ಮಾರ್ಕೆಟ್ ಹಿಂಗೆ ಪೆನೆಟ್ರೇಟ್ ಮಾಡಬೇಕು, ಅದಕ್ಕೆ ಎಕ್ಸೆಲ್ಗಳೆಲ್ಲ ಶೀಟ್ ಎಲ್ಲ ಹಾಕಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಮಾರ್ಕೆಟಿಗೆ ಬರೋಕ್ಕೆ ಮುಂಚೆ, ಇಂಡಿಯಾದಲ್ಲಿ ಇಲ್ಲಿ ಹಿಂಗೆ ವರ್ಕ್ ಆಗುತ್ತೆ ಅಂತೆಲ್ಲ. ಅದು ಏನೂ ಮಾಡದೆ ಸೈಲೆಂಟಾಗೆ ಮಹಾ ದೊಡ್ಡ ಇಡ್ಲಿ ಚೈನ್ಗಳು. ಆಮೇಲೆ ಪ್ರತಿಯೊಂದು ಕಾಂಟಿನೆಂಟ್, ಅಂಟಾರ್ಟಿಕಾ ಬಿಟ್ಟರೆ ಪ್ರತಿಯೊಂದು ಕಾಂಟಿನೆಂಟಲ್ಲೂ ಇಡ್ಲಿ ಇದೆ ರೀ. ಕರೆಕ್ಟ್. ಇದು ನಮ್ಮ ಒಂದು ಇಡ್ಲಿಯ ದಿಗ್ವಿಜಯ, ಸಾಫ್ಟ್ ಪವರ್ ಅಂತೆಲ್ಲ ಕರಿತಿರಲ್ಲ. ಇದಕ್ಕಿನ್ನ ಇಡ್ಲಿ ಅಷ್ಟು ದೊಡ್ಡ ಸಾಫ್ಟ್ ಪವರ್ ಯಾವುದೂ ಇಲ್ಲ. ಯಾವ ಭರತನಾಟ್ಯನೂ ಇಲ್ಲ, ಯಾವ ಬಾಲಿವುಡ್ಡು ಇಲ್ಲ, ಯಾವುದೂ ಇಲ್ಲ. ಇಡ್ಲಿ ಒಂದೇ ಘಂಟಾಘೋಷವಾಗಿ ಹೇಳ್ತೀನಿ. ಇದು ಇಡ್ಲಿಯ ಸಂಕ್ಷಿಪ್ತ ಇತಿಹಾಸ, ಅದರ ಬೇರೆ ಬೇರೆ ಪಾರ್ಶ್ವಗಳು. ಬೇರೆ ಏನಾದ್ರು ಪ್ರಶ್ನೆ ಇದೆ? ಅಂಡ್ ಆಲ್ಸೋ ನಾವು ಬೆಂಗಳೂರವರು ಇನ್ನೂ ಹೆಚ್ಚು ಹೆಮ್ಮೆ ಪಡಬೇಕು. ಯಾಕಂದ್ರೆ ಬೆಸ್ಟ್ ಇಡ್ಲಿ ಇಲ್ಲಿ ಯಾಕೆ ಸಿಗತ್ತೆ ಅಂದ್ರೆ, ಇಲ್ಲಿ ನಾವು ಮಾಡುವಂತ ಇಡ್ಲಿ ಹಿಟ್ಟು ಮಾರನೇ ದಿನಕ್ಕೆ ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಆಲ್ ಥ್ಯಾಂಕ್ಸ್ ಟು ಇಲ್ಲಿನ ವೆದರ್. ಬೇರೆ ಎಲ್ಲಾದ್ರೂ ಹೋದಾಗ ಆ ಫರ್ಮೆಂಟೇಶನ್ ಪ್ರಾಸೆಸ್ ಹೀಗಿರಲ್ಲ, ವೆದರ್ ಆಗ್ಲಿ ದೋಸೆ ಆಗ್ಲಿ ಹೋಗುತ್ತೆ ಅಲ್ವಾ? ಈಗ ನಿಮ್ ಪಾಡ್ಕಾಸ್ಟ್ ನೋಡೋ ತಮಿಳ್ನವ್ರು ಬರ್ತಾರೆ ನೋಡಿ ಕಾಮೆಂಟ್ಗೆ. ಕರೆಕ್ಟ್. ಬಟ್ ಬ್ಯೂಟಿಫುಲ್ ಹಿಸ್ಟ್ರಿ ಆಫ್ ಇಡ್ಲಿ ಸರ್. ಸೊ ಸಂಕ್ಷಿಪ್ತವಾದ ಇತಿಹಾಸ. ಇಷ್ಟು ದಿನ ಇಷ್ಟಪಟ್ಟು ತಿಂತಾ ಇದ್ದಂತ ಇಡ್ಲಿ ಇವಾಗ ಇದ್ರ ಇತಿಹಾಸನೂ ತಿಳ್ಕೊಂಡಿದ್ದು, ಇನ್ಮುಂದೆ ಪ್ರತಿ ಬೈಟ್ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಆಗ್ಲಿ.